ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇರುತ್ತೆ, ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕೆಲವೊಂದಷ್ಟು ವಸ್ತುಗಳನ್ನು ನಾವು ಹಬ್ಬ ದಿನ ಇಡಬೇಕು ಅಲ್ವಾ. ಸೊ ಅಂದರೆ ಕುಬೇರ ಕಾಯಿನ್ಸ್ ಆಗಿರ್ಬೋದು, ಕವಡೆ ಮತ್ತು ಗೋಮತಿ ಚಕ್ರ, ಬಟ್ಲಡಿಕೆ ಆಗಿರ್ಬೋದು, ತಾವ್ರೆ ಬೀಜ, ಸಣ್ಣ ಬಳೆಗಳು, ಗುಲ್ಗಂಜಿ, ಶ್ರೀಫಲ, ತಾವ್ರೆ ಬೇರು ಆಗಿರ್ಬೋದು. ಸೊ ಹೀಗೆ ಒಂದಷ್ಟು ಐಟಮ್ಸ್ಗಳನ್ನು ನಾವು ದೇವಿ ಮುಂದೆ ಅರ್ಪಿಸ್ಬೇಕಾಗತ್ತೆ ಅಲ್ವಾ. ಸೊ ಅದನ್ನ ಇಟ್ಟು ನಾವು ಪೂಜೆ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ನಾವು ಏನು ಪ್ರೇಯರ್ ಮಾಡ್ಕೊತೀವಿ, ಏನು ಬೇಡ್ಕೊತೀವಿ, ಸೊ ಅದೆಲ್ಲದೂ ಕೂಡ ವೃದ್ಧಿ ಆಗತ್ತೆ, ಸಿದ್ಧಿ ಆಗತ್ತೆ ಅಂತಾನೂ ಕೂಡ ಅನ್ಕೊಂಡಿರ್ತಾರೆ. ಸೊ ಸಾಕಷ್ಟು ಜನ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾ ಇರ್ತೀರಾ. ಸೊ ನಿಮ್ಮ ಹತ್ರ ಏನಾದ್ರು ಹಾಳಾಗಿತ್ತು ಅಥವಾ ನೀವು ಈ ವರ್ಷ ತಗೋಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೀವು ಮೀಶೋಯಿಂದನೇ ತಗೋಬಹುದು. ತುಂಬಾನೇ ಕಡಿಮೆ ಪ್ರೈಸಲ್ಲಿ ನಿಮಗೆ ಐಟಮ್ಸ್ಗಳು ಸಿಗ್ತಾ ಇದೆ. ನೀವು ಹೊರಗಡೆ ಏನಾದ್ರು ಶಾಪ್ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಸೀಸನ್ ಬೇರೆ ಆಗಿರೋದ್ರಿಂದ ಜಾಸ್ತಿ ಪ್ರೈಸಲ್ಲಿ ನಿಮಗೆ ಚಾರ್ಜ್ ಮಾಡಿಬಿಡ್ತಾರೆ, 1000 ರೂಪೀಸ್ ಆ ರೇಂಜಲ್ಲೆಲ್ಲ ಹೇಳ್ತಾರೆ. ಬಟ್ ಮೀಶೋದಲ್ಲಿ ನಿಮಗೆ ತುಂಬಾನೇ ಕಡಿಮೆ ಪ್ರೈಸಲ್ಲಿ ಇದೆಲ್ಲ ಐಟಮ್ಸ್ಗಳು ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಈಗ ಫಸ್ಟ್ ಬಂದು ನಾನು ಕುಬೇರ ಕಾಯಿನ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಲಕ್ಷ್ಮಿಗೆ ತುಂಬಾನೇ ಫೇವ್ರೇಟ್ ಅಥವಾ ತುಂಬಾನೇ ಪ್ರಿಯವಾಗಿದ್ದು ಅಂತಾನೆ ಹೇಳ್ಬೋದು. ಸೊ ಹಬ್ಬ ದಿನ ನೀವು ಇದನ್ನ ಇಟ್ಟು ಪೂಜೆ ಮಾಡಿದ್ರಿ ಅಂತ ಹೇಳಿದ್ರೆ ತುಂಬಾನೇ ನಿಮ್ಗೆ ಒಳ್ಳೇದು ಕೂಡ ಆಗತ್ತೆ. ಸಾಕಷ್ಟು ಜನರಿಗೆ ಗೊತ್ತಿರತ್ತೆ ಅಲ್ವಾ. ಸೊ ಕೆಲವರು ಬೆಳ್ಳಿದನ್ನ ಇಡ್ತಾರೆ, ಅಂದ್ರೆ ಬೆಳ್ಳಿ ಕಾಯಿನ್ಸ್ ಗಳನ್ನ ಇಡ್ತಾರೆ, ಕೆಲವರು ಬಂಗಾರದೆಲ್ಲ ಇಡ್ತಾರೆ. ಸೊ ನಮ್ಗೆ ಅದು ಯಾವ್ದು ಕೂಡ ನಮ್ಗೆ ಕೈಯಲ್ಲಿ ಆಗೋದಿಲ್ಲ, ತಗೊಳ್ಳಿಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಸೊ ನೀವು ಬ್ರಾಸ್ ಅಲ್ಲಿ ಮಾಡಿರೋಂತ ಈ ಒಂದು ಕುಬೇರ ಕಾಯಿನ್ಸ್ ನ ನೀವು ತಗೋಬಹುದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಕೆಲವರು 11 ಇಡ್ತಾರೆ, 21 ಇಡ್ತಾರೆ, 101 ಇಡ್ತಾರೆ, 108 ಇಡ್ತಾರೆ. ಸೊ ಹೀಗೆ ಅವ್ರಿಗೆ ಎಷ್ಟು ಕೈಲಾಗತ್ತೆ ಅಷ್ಟು ಇಡ್ತಾರೆ. ಸೊ ಮಿನಿಮಮ್ ಅಂದ್ರೆ ಒಂದು 11 ಅಥವಾ 21 ಅಂತೂ ಇಡ್ಲೇಬೇಕಾಗತ್ತೆ ಅಲ್ವಾ. ಸೊ ಇದಂತೂ ಮಸ್ಟ್ ಬೈ ಅಂತಾನೆ ಹೇಳ್ಬೋದು. ಸೊ ನಾವು ತಟ್ಟೆ ತುಂಬಾ ದುಡ್ಡು ಇಡದೇ ಇದ್ರೂ ಪರವಾಗಿಲ್ಲ. ಸೊ ಈ ರೀತಿ 11 ಕಾಯಿನ್ಸ್ ಅಥವಾ 21 ಕಾಯಿನ್ಸ್ ಅಥವಾ 101, 108 ಕಾಯಿನ್ಸ್ ಕುಬೇರ ಕಾಯಿನ್ಸ್ ಗಳನ್ನ ಇಟ್ವಿ ಅಂತ ಇಟ್ಟು ನಾವು ಪೂಜೆ ಮಾಡಿದ್ವಿ ಅಂತ ಹೇಳಿದ್ರೆ ಸೊ ಲಕ್ಷ್ಮಿಗೆ ತುಂಬಾನೇ ಖುಷಿ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಕಾಯಿನ್ ನೋಡಿ, ಫಸ್ಟ್ ಮುಂದ್ಗಡೆ ಡಿಸೈನ್ ಅಲ್ಲಿ ಲಕ್ಷ್ಮಿ ಡಿಸೈನ್ ನ ಕೊಟ್ಟಿದ್ದಾರೆ, ಹಿಂದ್ಗಡೆ ಬಂದು ಕುಬೇರ ಮಂಡಲ ಬರುತ್ತೆ ನೋಡಿ, ಅಂದ್ರೆ ರಂಗೋಲಿ ತರ ಬರುತ್ತೆ ನೋಡಿ. ಸೊ ಅದನ್ನ ಡಿಸೈನ್ ಮಾಡಿದ್ದಾರೆ. ತುಂಬಾ ಶ್ರೇಷ್ಠ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಅಮ್ಮಂಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಈ ವರ್ಷ ನೀವು ಫಸ್ಟ್ ಇವಾಗ ಪೂಜೆ ಮಾಡ್ತಿದ್ರ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈಗ ವಿಡಿಯೋ ಎಲ್ಲ ನೋಡಿರ್ತೀರಲ್ವಾ. ಸೊ ಇದು ಕೂಡ ಇಡಬೇಕು ಅಂತ ಹೇಳಿರ್ತಾರೆ. ನಿಮ್ಗೆ ಮೀಶೋದಲ್ಲೇ ಇದು ಸಿಗತ್ತೆ, ತುಂಬಾನೇ ಕಡಿಮೆ ಪ್ರೈಸು. ಸೊ ಇದು ಬಂದು 1 ಪ್ಯಾಕ್ ಅಲ್ಲಿ 12 ಬರುತ್ತೆ, 195 ರೂಪಾಯಿ ಆಗುತ್ತೆ. ನೀವು 11 ಇಡ್ತೀರಾ ಅಂತ ಹೇಳಿದ್ರೆ ಸೊ 1ನೇ ಪ್ಯಾಕ್ ತಗೊಳ್ಳಿ. ಇಲ್ಲ ನಾವೊಂದು 21 ಇಡ್ತೀವಿ ಅಂತ ಹೇಳಿದ್ರೆ ನೀವು ಕ್ವಾಂಟಿಟಿ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೊಂದು 390 ರೂಪಾಯಿ ಆಗ್ಬೋದು, ಅಥವಾ ಇನ್ನು ನಿಮ್ಗೆ ಕಮ್ಮಿನಲ್ಲೂ ಕೂಡ ಸಿಗ್ಬೋದು, ಓಕೆನಾ. ಅಥವಾ ನೀವೇನಾದ್ರು ಇಲ್ಲ ನಮ್ಗೆ 101 ಕಾಯಿನ್ ನಾವು ಇಡ್ತೀವಿ ಲಕ್ಷ್ಮಿ ಕುಬೇರ ಕಾಯಿನ್ ಅಂತ ಹೇಳಿದ್ರೆ ಸೊ ನಿಮ್ಗೆ 690 ರೂಪೀಸ್ ಅಲ್ಲಿ ಸಿಗತ್ತೆ. ತುಂಬಾನೇ ಕಡಿಮೆ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಇದೇ ಜಾಸ್ತಿ ಅಂತ ನೀವು ಕೇಳ್ಬೋದು, ಬಟ್ ನೀವು ಹೊರಗಡೆ ಕೇಳಿ ನೋಡಿ, ಒಂದಿನ ಹೋಗಿ ಜಾಸ್ತಿ ಪ್ರೈಸ್ ಇರುತ್ತೆ. 1,500, 1200 ಇಷ್ಟು ಪ್ರೈಸ್ ಅಲ್ಲಿ ಹೇಳ್ತಾರೆ, ಸೀಸನ್ ಆಗಿರೋದ್ರಿಂದ. ಮತ್ತೆ ಎಲ್ಲರೂ ಕೂಡ ತಗೊಂತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತೇ ಇರುತ್ತೆ ಅಲ್ವಾ. ಸೊ ನಾರ್ಮಲ್ ಡೇಸ್ ಅಲ್ಲೆಲ್ಲ ಕಮ್ಮಿ ಇರುತ್ತೆ, ಬಟ್ ಈ ಹಬ್ಬ ಟೈಮಲ್ಲೆಲ್ಲ ನಿಮಗೆ ಜಾಸ್ತಿನಲ್ಲಿ ಹೇಳ್ತಾರೆ. ಬಟ್ ಮೀಶೋದಲ್ಲಿ ನಿಮಗೆ 690 ರೂಪೀಸ್ ಅಲ್ಲಿ 101 ಪ್ಯಾಕ್ ಅಲ್ಲಿ ಇರುವಂತದ್ದು ನಿಮಗೆ 108 ಕಾಯಿನ್ಸ್ ಬರುತ್ತೆ. ನೀವು ಅದರಲ್ಲಿ 101ನ ದೇವರಿಗೆ ಇಡಬಹುದು. ಇಲ್ಲ ನಾವು ಒಂದೇ ಬರೀ 11 ಇಡ್ತೀವಿ ಅಂತ ಹೇಳಿದ್ರೆ 12 ಬರುವಂತ ಕಾಯಿನ್ಸ್ ನಿಮಗೆ 195 ರೂಪಾಯಿನಲ್ಲಿ ಸಿಗತ್ತೆ. ಲಿಂಕ್ ಚೆಕ್ ಮಾಡಿ ಕೊಟ್ಟಿರ್ತೀನಿ, ನಿಮ್ಗೆ ಇನ್ನೂ ಕಮ್ಮಿನಲ್ಲೂ ಕೂಡ ಸಿಗ್ಬೋದು. ನಾನು ಹೇಳಿರೋ ಪ್ರೈಸೇ ನಿಮಗೆ ಸಿಗತ್ತೆ ಅಂತ ಹೇಳಿಕ್ ಬರೋದಿಲ್ಲ ಫ್ರೆಂಡ್ಸ್, ಓಕೆನಾ. 5 ರೂಪೀಸ್ ಕಮ್ಮಿ ಆಗ್ಬೋದು, 5 ರೂಪೀಸ್ ಜಾಸ್ತಿ ಆಗ್ಬೋದು. ಸೊ ನೋಡಿ ನಿಮ್ಗೆ ಈ ಒಂದು ಲಕ್ಷ್ಮಿ ಕುಬೇರ ಕಾಯಿನ್ಸ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಇದು ಹಬ್ಬಕ್ಕಂತೂ ಮಸ್ಟ್ ಅಂಡ್ ಶುಡ್ ದೇವಿ ಹತ್ರ ಇಡ್ಲೇಬೇಕು ಪೂಜೆ ಮಾಡ್ಲಿಕ್ಕೆ ಅಂತಾನೆ ಹೇಳ್ಬೋದು. ಲಿಂಕ್ ಇರೋದು ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಕವಡೆ, ಗೋಮತಿ ಚಕ್ರ, ಬಟ್ಲಡಿಕೆ, ತಾವ್ರೆ ಬೀಜ, ಸಣ್ಣ ಬಳೆಗಳು, ಅಂದ್ರೆ ಹಸಿರು ಮತ್ತೆ ಕೆಂಪು ಬಳೆಗಳಿರತ್ತೆ ನೋಡಿ. ಸೊ ಅದನ್ನು ಕೂಡ ಇಡಬೇಕು. ಮತ್ತೆ ಗುಲ್ಗಂಜಿ. ಸೊ ಇದಷ್ಟು ಕೂಡ ನಿಮಗೆ ಮೀಶೋದಲ್ಲಿ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗತ್ತೆ. ಆಲ್ರೆಡಿ ನಿಮ್ಮ ಹತ್ರ ಇತ್ತು, ಮತ್ತೆ ಕೆಲವೊಂದಷ್ಟು ಏನಾದ್ರು ಡ್ಯಾಮೇಜಸ್ ಆಗಿತ್ತು, ಹೊಸ ತಗೋಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೊಂದಷ್ಟು ಲಿಂಕ್ ನ ಕೊಡ್ತೀನಿ ನಾನು. ಒಂದು 150 ರೂಪಾಯಿ, 300 ರೂಪಾಯಿ, 200 ರೂಪಾಯಿ. ಸೊ ಹೀಗೆ ನಿಮ್ಗೆ ಯಾವ್ದೆಲ್ಲ ಬೇಕಾಗಿರುತ್ತೆ ಸೊ ಅದ್ರದ್ದು ನಿಮ್ಗೆ ಬಲ್ಕ್ ಅಲ್ಲೇ ಸಿಗತ್ತೆ. ಸೊ ಅದನ್ನ ನೀವು ಕೂಡ ತಗೊಳ್ಳಿ, ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಸೊ ಇದೆಷ್ಟು ನಾನು ಏನ್ ಹೇಳಿದ್ನಲ್ವಾ, ಸೊ ಇದೆಲ್ಲ ನಿಮ್ಗೆ ಹೊರಗಡೆ ಸಾಕಷ್ಟು ಜಾಸ್ತಿ ಪ್ರೈಸ್ ಅಲ್ಲಿ ಸಿಗುತ್ತೆ. ಒಂದು 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ, ಹೀಗೆ ತುಂಬಾನೇ ಜಾಸ್ತಿ ಪ್ರೈಸ್ ಅಲ್ಲಿ ಹೇಳ್ತಾರೆ. ಬಟ್ ಅಷ್ಟೆಲ್ಲ ಜಾಸ್ತಿ ಪ್ರೈಸ್ ಅಲ್ಲಿ ಕೊಡಕ್ ಹೋಗ್ಬೇಡಿ, ನಿಮ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದೆಲ್ಲ ಸಿಗುತ್ತೆ. ನಾರ್ಮಲ್ ಡೇಸ್ ಅಲ್ಲಿ ಹೋದಾಗ ನಿಮ್ಗೆ ಆಫ್ಲೈನ್ ಅಲ್ಲಿ ಕಡಿಮೆನೆ ಹೇಳ್ತಾರೆ, ಬಟ್ ಸೀಸನ್ ಅಲ್ಲಿ ನಿಮ್ಗೆ ಜಾಸ್ತಿ ಹೇಳ್ತಾರೆ. ಸೊ ಬೇಗನೆ ಇದನ್ನೆಲ್ಲದೂ ಕೂಡ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅದರ ಡ್ಯಾಮೇಜಸ್ ಆಗಿದ್ದು ತಗೋಬೇಕು ಅಂತ ಅನ್ಕೊಂಡು
ಅನ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತಗೊಳ್ಳಿ. ಇಲ್ಲ ನಾವು ಈ ವರ್ಷದಿಂದ ನಾವು ಇಡಬೇಕು ಅಂತ ಅನ್ಕೊಂಡಿದ್ರೆ ಇದಷ್ಟರದ್ದು ಕೂಡ ನಾನು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನಿಮ್ಗೆ ಯಾವ್ದೆಲ್ಲ ಬೇಕು ನೀಡಿದೆ ಅಂತ ನೋಡ್ಕೊಂಡು ಸೊ ತಗೊಳ್ಳಿ. ತುಂಬಾನೇ ಕಡಿಮೆ ಪ್ರೈಸ್ ಇದೆ. ಅಂಡ್ ಇದ್ರ ಜೊತೆಗೆ ಶ್ರೀಫಲ ಮತ್ತೆ ಲಾವಂಚ ಬೇರ್ ಕೂಡ ಇಡ್ತಾರೆ. ಸೊ ಅದು ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗೋದಿಲ್ಲ, ಆಫ್ಲೈನ್ ಅಲ್ಲೇ ಸಿಗುತ್ತೆ, ಗ್ರಂಥಿಗೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ಈ 2 ಐಟಮ್ ಏನ್ ಶ್ರೀಫಲ ಮತ್ತೆ ಲಾವಂಚ ಬೇರ್ ಇದೆಯಲ್ಲ, ಸೊ ಇದು ಇನ್ನು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ನಿಮ್ಗೆ ಆಫ್ಲೈನ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೀವು ತಗೊಳ್ಳಿ. ಅದು ಬಿಟ್ಟು ಕವಡೆ ಆಗಿರ್ಬೋದು, ಗೋಮತಿ ಚಕ್ರ ಆಗಿರ್ಬೋದು, ಬಟ್ಲಡ್ಕೆ ಮತ್ತೆ ಬಳೆಗಳು, ತಾವರೆ ಬೀಜ, ಗುಲ್ಗಂಜಿ ಅದೆಲ್ಲದೂ ಕೂಡ ಮೀಶೋದಲ್ಲಿ ತಗೊಳ್ಳಿ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಬಲ್ಕ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಅಂಡ್ ತುಂಬಾ ಜನ ನೀವು 6 ಇಡ್ತೀರಾ ಅಥವಾ 101 ಇಡ್ತೀರಾ ಅಥವಾ 21 ಇಡ್ತೀರಾ. ಸೊ ಹೀಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಇಡ್ತೀರಾ ಅಲ್ವಾ. ಸೊ ನಿಮ್ಗೆ ಒಂದು ಜಾಸ್ತಿನೇ ಸಿಗತ್ತೆ. ನಿಮ್ಗೆ ಈಗ ಈ ವರ್ಷ ತಗೊಂಡು ಏನಾದ್ರು ಸ್ವಲ್ಪ ಡ್ಯಾಮೇಜಸ್ ಆಯ್ತು ಇಡ್ಬೇಕಾರೆ ಹಬ್ಬ ಎಲ್ಲ ಆದ್ಮೇಲೆ ಅಂತ ಅಂದಾಗ, ಸೊ ನೆಕ್ಸ್ಟ್ ವರ್ಷಕ್ಕೆ ನಿಮ್ಗೆ ನೀವು ತಗೊಂಡಿರೋಂಥ ಪ್ಯಾಕಲ್ಲಿ ಇನ್ನೂ ಕೂಡ ಉಳಿದಿರತ್ತೆ. ಅಥವಾ ಶೇರ್ ಮಾಡ್ಕೊಂಡು ನಿಮ್ಮನೆ ಅಕ್ಕಪಕ್ಕ ಸೊ ಅವರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ, ನೀವಿಬ್ರು ಕೂಡ ಶೇರ್ ಮಾಡ್ಕೊಂಡು ಕೂಡ ತಗೋಬಹುದು. ಇನ್ನೂ ನಿಮ್ಗೆ ಕಡಿಮೆ ಪ್ರೈಸ್ ಬೀಳುತ್ತೆ. ಸೊ ಲಿಂಕ್ ಇರುತ್ತೆ, ಚೆಕ್ ಮಾಡಿ ನಿಮ್ಗೆ ಯಾವ್ದು ನೀಡ್ ಇದೆ ಅದನ್ನ ತಗೊಳ್ಳಿ. ಓಕೆನಾ. ಸೊ ನೋಡಿದ್ರಲ್ಲ, ನಾನು ಕುಬೇರ ಲಕ್ಷ್ಮಿ ಕಾಯಿನ್ಸ್ ಆಗಿರ್ಬೋದು ಮತ್ತೆ ದೇವ್ ತಟ್ಟೆಗೆ ಏನೆಲ್ಲ ಐಟಮ್ಸ್ ಗಳನ್ನ ಇಡ್ತಾರೆ, ಸೊ ಅದೆಲ್ಲ ಮೀಶೋದಲ್ಲಿ ನಿಮ್ಗೆ ಸಿಗೋದನ್ನ ತೋರಿಸಿದೀನಿ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಮತ್ತೆ ಹಬ್ಬ ಬೇರೆ ಈಗ ಬರ್ತಾ ಇದೆ. ಸೊ ಇವಾಗ ವಿಡಿಯೋ ನೋಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ನೀಡಿತ್ತು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹಬ್ಬ ಬರೋಷ್ಟರಲ್ಲಿ ಬೇಗ ಬಂದ್ಬಿಡತ್ತೆ. ಒಂದು 5 days 6 days ಅಲ್ಲೆಲ್ಲ ಬೇಗ ಬಂದ್ಬಿಡತ್ತೆ. ಸೊ ಹಾಗಾಗಿ ಬೇಗನೆ ನಿಮಗೂ ಕೂಡ ಪೋಸ್ಟ್ ಮಾಡಿದ್ದೀನಿ ವಿಡಿಯೋ. ಲೈಕ್ ಆಯ್ತು ಅಂತ ಹೇಳಿದ್ರೆ ತಗೊಳ್ಳಿ. ಮತ್ತೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.